ಜಗದ್ವ್ಯಾಪಿ ಏನೇವಂಥ ಅನಾಹುತಗಳು ಸಂಭವಿಸುವುದಾಗಿರ್ಬೋದು, ರಾಜಕೀಯ ಏರಿಳಿತಗಳು, ಇಂಥ ಸಂದರ್ಭದಲ್ಲಿ ತಮ್ಮ ಎರಡು ಮಾತುಗಳು ಯಾವಾಗಲೂ ಕೂಡ ನಿಜ ಆಗ್ತಾ ಇರುವಂಥದ್ದು. ಜಗತ್ತಿನ ವಿಚಾರದಲ್ಲಿ ಹೇಳಬೇಕು ಅಂದರೆ ಪ್ರಾಕೃತಿಕ ಅಮೌಲ್ಯವಿದೆ. ನಮ್ಮಲ್ಲಿ ಹೋದ್ಸತಿ ಹೇಳಿದ್ದೆ ನಾನು, ಈಗ 4 ಸುನಾಮಿಗಳು ಆಗೋ ಲಕ್ಷಣ ಜಗತ್ತಿನಾದ್ಯಂತ. ಜಲ ಸುನಾಮಿ, ವಾಯು ಸುನಾಮಿ, ಭೂ ಸುನಾಮಿ, ಅಗ್ನಿ ಸುನಾಮಿ ಅಂತ. ಹೀಗೆ ವಿಪರೀತವಾದ ಹೀಟಿನಿಂದ ಹುಟ್ಟಿನಿಂದ ಜನ ಬಾಳೋದೇ ಕಷ್ಟ ಆಗುತ್ತೆ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿರ ನಿಲ್ಲ ಅಂತಹ ಪ್ರಭಾವ ಆಗ್ತದೆ. ಸಮುದ್ರಗಳಲ್ಲಿ ಉಕ್ತದೆ, ಗಾಳಿಯಿಂದ ಅನೇಕ ಸಾವು ನೋವು ಆಗ್ತದೆ. ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು, ಅರಸನ ಅರಮನೆಗೆ ಆಲಯಕ್ಕೆ ಕಾರ್ಮೋಡ ಸವಿದೀತು. ಮತ್ತೊಮ್ಮೆ ಸಾಮೂಹಿಕ ಹತ್ಯಾಗ ಲಕ್ಷಣ ಇದೆ. ಜಗತ್ತಿನಾದ್ಯಂತ ಈ 4 ಸುನಾಮಿಗಳು ವಿಪರೀತವಾಗಿ ಎಲ್ಲವನ್ನೂ ಕಾಡ್ತದೆ. ನೀರು ಉಕ್ಕಿ ಬರ್ತದೆ, ಬಿಸಿಲು ಬರ್ತದೆ, ಗಾಳಿ ಉಕ್ಕಿ ಬರ್ತದೆ, ಬೆಂಕಿಯಿಂದ ಆಗ್ತದೆ, ಜನ ತತ್ತರಿಸಿ ಹೋಗ್ತಾರೆ. ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ, ಅದು 5 ವರ್ಷ ಇರುತ್ತೆ, ಅದರಿಂದ ಸಾವು ನೋವಿದೆ. ಒಳ್ಳೆಯ ಮಳೆ ಬೆಳೆ ಆಗುತ್ತೆ ಕರ್ನಾಟಕ ಸುತ್ತಮುತ್ತ. ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರಬಹುದು, ಬರದೇ ಇರಬಹುದು, ಅದು ಇದೆ. ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ, ಜಾತಿ ಹೆಚ್ಚಾಗ್ತದೆ, ಸಾವು ನೋವುಗಳಾಗ್ತದೆ, ಭೂಕಂಪಗಳು ಹೆಚ್ಚಾಗ್ತದೆ. ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ.